ನನ್ನ ಲೈಫ್ ಡೈರಿನ ಉಲ್ಟಾ ಪಲ್ಟಾ ಓದೋವಾಗ ಒಂದು ಶೀಟ್ ಮಿಸ್ ಆದರೆ ಲೈಫ್ ಅನ್ನೋ ಸ್ಟೋರಿ ಈ ಥರ ಇರುತ್ತೆ. ಅದೇ ಮಿಸ್ ಆಗಿರೋ ಶೀಟ್ ಓದಿದ್ರೆ ಆ ವಿಶ್ವನಾಥ್ ಅವ್ರ ಮಗಳು ಯಶಸ್ವಿನಿನೇ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಸರ್ ಸುಳ್ಳು ಹೇಳ್ತಾ ಇದ್ದೀರಾ? ಈ ಕೆಲಸ ಅವ್ರ ಅಪ್ಪ ಮಾಡಿರ್ಬೋದು. ಯಶನ್ ಕರ್ಸಿ ನನ್ನ ಮುಂದೆ ಕೇಳಿಸಿ ಸರ್. ಬಾಯಿ ಮುಚ್ತೀಯಾ? ನೀನ್ ಹೇಳಶು, ಆ ಬ್ಯಾಗ್ ನೀನೇ ತಾನೇ ಕೊಟ್ಟಿದ್ದು. ಯಶು ಹೇಳಶು. ಥ್ಯಾಂಕ್ ಯು ಸರ್. ಕಂಪ್ಲೇಂಟ್ ಕೊಟ್ಟು 2 ಗಂಟೆನೂ ಆಗಿಲ್ಲ. ಆಗ್ಲೇ ನೀವು ಕಳ್ಳನ ಅರೆಸ್ಟ್ ಮಾಡಿದ್ದೀರಾ. ಐ ಲವ್ ಯು ಅಂತ ಹೇಳು ಸತ್ಯ. ಒಡವೆ ಮತ್ತೆ ಹಣನ ಚೆಕ್ ಮಾಡ್ಬೋದಾ? ನೋಡಿ ಸೈನ್ ಮಾಡಿ ತಗೊಂಡೋಗಿ. ಥ್ಯಾಂಕ್ ಯು ಸರ್. ಇಫ್ ಯು ಡೋಂಟ್ ಮೈಂಡ್ ಅವ್ರ ಹತ್ರ ಮಾತಾಡ್ಬೋದಾ? ಏಯ್ ಫೈಲ್ ತಗೊಂಬಾರ. ಟೈಮ್ ಕೆಟ್ರೆ ಹೂವು ಕೂಡ ಹಾವ ಕಚ್ಚುತ್ತಂತೆ. ಇವಳು ಯಶಸ್ವಿನಿ ಆಡಿಸ್ತಾಳೆ, ಕಾಡಿಸ್ತಾಳೆ, ಆಸೆ ಪಡಿಸ್ತಾಳೆ. ಆದ್ರೆ ಯಾರ ಕೈಗೂ ಸಿಗಲ್ಲ. ಪಾಪ ಏಟದಿಂದ ಶಿಲೆ ಮುಪ್ಪಾಗೋಕ್ಕೂ ಮುಂಚೆ ತಪ್ಪು ಹೆಜ್ಜೆ ಇಟ್ಟು ಭಿನ್ನ ಆಗೋಯ್ತು. ನನ್ ತಂದೆಗೆ ಅವಮಾನ ಮಾಡಿದ್ದಕ್ಕೆ ನಾನ್ ಕೊಟ್ಟ ಶಿಕ್ಷೆ. ನನ್ ಸುದ್ದಿಗೆ ಮತ್ತೆ ಬರ್ಬೇಡ. ಗುಡ್ ಬಾಯ್. ಸೆಲ್ಲಲ್ಲಿದ್ರೆ ಸೇಫ್ ಆಗಿರ್ತಾನೆ. ನಾನು ಕಂಪ್ಲೇಂಟ್ ವಾಪಸ್ ತಗೋತೀನಿ, ಬಿಟ್ಬಿಡಿ ಅವನ್ನ. ಈ ಪ್ರಪಂಚದಲ್ಲಿ ಸತ್ಯ ಯಾವತ್ತು ಯಾವ ವಿಷಯದಲ್ಲೂ ಸೋಲಲ್ಲ ಅನ್ನೋದು ಪ್ರೂವ್ ಮಾಡ್ತೀಯಾ? ಹೇಳು, ನೀನ್ ಇರೋದೇ ಸತ್ಯ ಅಂದ್ರೆ ಹೇಳು. ಈ ದೌಲತ್ಗೆ ಏನ್ ಕಡಿಮೆ ಇಲ್ಲ ನೋಡು. ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಬೇಕು. ಆ ಚಪ್ಪರ್ ನನ್ ಮಗನ ಈ ಮನೆ ಮಾನ ಮರ್ಯಾದೆ ತೆಗಿಯೋ ಕೆಲ್ಸನ್ ಬಿಡ್ಸಿ ಬೂಬಮ್ಮನ್ ಮಗನ್ ಜೊತೆಲಿ ಗ್ಯಾರೇಜ್ ಕೆಲ್ಸಕ್ಕೆ ಕಳ್ಸಿದ್ರೆ ಸರಿ. ಇಲ್ಲಾಂದ್ರೆ ಆ ನನ್ ಸೌತಿ ಮಗನ ಮನೆ ಬಿಟ್ಟು ಓಡಿಸ್ತಿರ್ತೀನಿ ಅಷ್ಟೇ. ಮನೆ ಬಿಟ್ಟು ಹೋಗ್ಬೇಕಾಗಿರೋದು ನಾನು ಕಣೆ. ನಿನ್ನಂತ ರಾಕ್ಷಸಿನ 2ನೇ ಮದುವೆ ಆಗಿ ಅಂತ ಮಾನಗೆಟ್ಟವನಿಗೆ ಅಪ್ಪ ಅನ್ನಿಸ್ಕೊಂಡು ಇನ್ನೂ ಬದುಕಿದ್ದೀನಿ ನೋಡು. ನಾನು ಎಲ್ಲಾದರೂ ಹಾಳಾಗಿ ಹೋಗ್ಬೇಕು. ಬಾರ್ಗೋಗಿ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕುತ್ಕೊಂಡು ಕುಡಿಯೋಣ ಅಂತಂದ್ರೆ ಆ ಬಾರಲ್ಲಿರೋರೆಲ್ಲ ನನ್ನನ್ನು ಆಡ್ಕೊಂಡು ನಗ್ತಾರೆ. ಕೊಡಕ ನನ್ನ ಮಕ್ಕಳು ಬಾರಲ್ಲಿ ತಲೆ ಎತ್ಕೊಂಡು ಕುಡಿದಿರಂಗೆ ಮಾಡ್ಬಿಟ್ಟ ಹಾಳಾದ ನನ್ನ ಮಗ. ಅಯ್ಯ ನಿನ್ ಮಗ ಮುಚ್ಚ ಕುಡುಕ್ ನನ್ ಮಗನೇ. ನನ್ನೇ ರಾಕ್ಷಸಿ ಅಂತ್ಯನೋ ಮೂದೇವಿ. ನಾನಿರೋದ್ಕೆ ನೀನು ನಿನ್ ಮಗ ಸರಿಯಾಗಿ ಉಂಡ್ಕೊಂಡಿರೋದು. ಇಲ್ಲಾಂದ್ರೆ ಆ ನನ್ ಸೌತಿ ತರ ಬೀದಿ ಹೆಣ್ವಾಗಿ ಹೋಗ್ತಿದ್ರಿ. ನನ್ ಬಿಡಿ ಗಟ್ಟಿ ತಗೊಂಡು ನನಗೆ ಹೊಡಿದ್ಯಾನ? ಯಾರ ಬೀದಿ ಹೆಣವಾಗಿ ಹೋಗ್ತಾ ಇದ್ದಿದ್ದು? ಬಂದ ನೋಡು ನಿನ್ನ ಅಪ್ರಾತಾರ. ಒಳ್ಳೆ ಹೊಟ್ಟೆಲ್ ಹುಟ್ಟಿದ್ರೆ ತಾನೆ ಒಳ್ಳೆ ಬುದ್ಧಿ ಬರಕ್ಕೆ. ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕ. ಯಾವ ಕಿತ್ತೋದಲ್ ಹೊಟ್ಟೆಲ್ ಹುಟ್ಟಿದ್ದೋ ಏನೋ ಪಿಡೆ ನನ್ ಮಗ. ಒಕ್ಕಸ್ಕೊಂಡ್ ನನ್ ಪ್ರಾಣ ತಿಂತವನೆ.
ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳು ಸತ್ಯ. ಐ ಲವ್ ಯು ಅಂತ ಹೇಳು ಸತ್ಯ. ಸತ್ಯ, ಟೈಮ್ ಆಯ್ತು. ಯಶು ಬರೋದಿಲ್ಲ ಅನ್ಸುತ್ತೆ, ನಡಿ ಹೋಗೋಣ. ಇನ್ನೊಂದು 5 ನಿಮಿಷ ವೇಟ್ ಮಾಡೋಣ. ಯಶು ಬಂದೇ ಬರ್ತಾಳೆ ಅಂತ ನನ್ನ ಮನ್ಸಿಗೆ ಅನಿಸ್ತಾ ಇದೆ. ಪ್ರಪಂಚದಲ್ಲಿ ಟೈಮ್ ಅಷ್ಟು ಉಲ್ಟಾ ಹೊಡೆಯೋದು ಬೇರೆ ಯಾವುದೂ ಇಲ್ಲ ಅನ್ಸುತ್ತೆ. ಇದೇ ಜಾಗದಲ್ಲಿ ಯಶು ನಿನಗೋಸ್ಕರ ಗಂಟೆಗಟ್ಲೆ ಕಾಯ್ತಿದ್ಲು. ಇವಾಗ ನೀನು ಅವಳಿಗೋಸ್ಕರ ಕಾಯ್ತಿದ್ಯಾ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಅವತ್ತು ಪ್ರೀತಿನ ನಾನು ಪರೀಕ್ಷೆ ಮಾಡ್ತಾ ಇದ್ದೆ, ಪ್ರೀತಿ ಇವತ್ತು ನನ್ನ ಪರೀಕ್ಷೆ ಮಾಡ್ತಾ ಇದೆ ಅಷ್ಟೇ. ಇದ್ರಲ್ಲಿ ನಾನು ಗೆದ್ದೇ ಗೆಲ್ತೀನಿ. ಯಶುನು ಬಂದೇ ಬರ್ತಾಳೆ. ನೋಡ್ದಾ, ಯಶು ಬಂದ್ಲು. ಯಾಕೆ ರೂಪಾ ಅರ್ಜೆಂಟಾಗಿ ಕಾಲ್ ಮಾಡಿ ಬರೋದಕ್ಕೆ ಹೇಳಿದ್ದು? ಅದು ಸತ್ಯ ಮಾತಾಡ್ಬೇಕು ಅಂದ, ಅದಕ್ಕೆ. ಬುದ್ಧಿಗಿದ್ಯಾ ನಿನ್ಗೆ? ಅಲ್ಲ, ದಾರಿಲಿ ಹೋಗೋನ್ ಯಾವನೋ ಕರೀತಾನೆ ಅನ್ಬಿಟ್ಟು ಬರೋದಕ್ಕೆ ಹೇಳದ? ಯಾಕೆ ಹಿಂಗ ಆಡ್ತಾ ಇದೆಯಾ? ಏನಾಗಿದೆ ನಿಂಗೆ? ನನ್ನಿಂದ ಏನೋ ತಪ್ಪಾಗಿದ್ಯಾ? ಕಪಾಳ ಕೊಟ್ಟು ಬುದ್ಧಿ ಹೇಳು, ಕೇಳ್ತೀನಿ. ಇಲ್ಲ ಪ್ರೀತಿ ಮಾಡೋ ರೀತಿಲಿ ಏನೋ ಚೇಂಜ್ ಮಾಡ್ಕೊಬೇಕಾ? ಹೇಳು, ಮಾಡ್ಕೊಳ್ತೀನಿ. ಆದ್ರೆ ಈ ರೀತಿ ಅವಾಯ್ಡ್ ಮಾಡಬೇಡ. ಅದನ್ನೇ ನಾನ್ ನಿಂಗೆ ಕೇಳ್ತಿರೋದು. ಏನಾಗಿದೆ ನಿನ್ಗೆ? ಯಾಕೆ ಹಿಂಗ ಆಡ್ತಿದ್ಯಾ? ಏನೋ ಪರಿಚಯದವನು ಅಂತ ಸ್ವಲ್ಪ ಮಾತಾಡ್ಸಿದ್ದಕ್ಕೆ ಪ್ರೀತಿ ಪ್ರೇಮ ಅಂತೆಲ್ಲ ಶಂಕ ಹೊತ್ತಿದ್ಯಲ್ಲ. ನೋಡು, ಲೈಫಲ್ಲಿ ನಾನು ಇಷ್ಟಪಡದೇ ಇರೋ ಪದಾನೇ ಲವ್. ಪದೇ ಪದೇ ನಂಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡ. ಏನ್ ಮಾತಾಡ್ತಿದ್ಯಾ ಯಶು? ಹಾ, ಇದೇ ಜಾಗದಲ್ಲಿ ಸತ್ಯನ್ಗೋಸ್ಕರ ಪ್ರಾಣ ಬೇಕಿದ್ರು ಕೊಡ್ತೀನಿ ಅಂತ ಹೇಳಿದ್ದೆ. ಸತ್ಯ ಸಿಕ್ಕಿಲ್ಲ ಅಂದ್ರೆ ಈ ಜಾಗ ನಿನ್ನ ಹೆಸರಲ್ಲಿ ತಾಜ್ ಮಹಲ್ ಆಗುತ್ತೆ ಅಂತ ಹೇಳಿದ್ದೆ. ಅಷ್ಟು ದೊಡ್ಡ ದೊಡ್ಡ ಮಾತಾಡ್ದೋಳು ಇವತ್ ಯಾಕೆ ಈ ತರ ಮಾತಾಡ್ತಿದ್ಯಾ? ಆವತ್ ನಾನು ಹೇಳೋದನ್ನ ನಂಬ್ದೆ ತಾನೆ, ಹಾಗಾದ್ರೆ ಇವತ್ ನಾನು ಹೇಳೋದನ್ನು ನಂಬು. ನಾನ್ ಯಾರನ್ನೂ ಲವ್ ಮಾಡ್ತಿಲ್ಲ, ಮಾಡೋದು ಇಲ್ಲ. ನಮ್ಮಪ್ಪಂಗಾಗಿದ್ದ ಅವಮಾನಕ್ಕೆ ಸತ್ಯನ್ ನಾನ್ ಸೋಲಿಸ್ತೀನಿ ಅಂತ ನನಗೆ ನಾನ್ ಮಾಡ್ಕೊಂಡಿದ್ದ ಚಾಲೆಂಜು ಸೋಲಿಸ್ದೆ. ದ ಪಿಕ್ಚರ್ ಎನ್ಸ್ ಹಿಯರ್. ಸತ್ಯ, ನೀನ್ ನನ್ ಸೋಲ್ಸಿಲ್ಲ ಯಶು, ಪ್ರೀತಿ ತೋರಿಸಿ ಗೆಲ್ಸಿದ್ಯಾ. ನಿನ್ ಪ್ರೀತಿಲ್ ಪ್ರಾಣ ಕೊಟ್ಟಿರೋ ಈ ಶಿಲೆನ ನೀನೇ ಭಿನ್ನ ಮಾಡಬೇಡ. ನಿನ್ ಪ್ರೀತಿ ಇಲ್ದಿರೋ ಪ್ರಪಂಚ ಸ್ಮಶಾನ ತರ ಕಾಣ್ತಿದೆ ನನ್ಗೆ. ನೋಡು, ನಿಂಗೆ ಇವತ್ತು ಚಾಲೆಂಜ್ ಮಾಡ್ತೀನಿ. ವರ್ಲ್ಡ್ ಡಿಕ್ಷನರಿಲಿ ಲವ್ ಅನ್ನೋ ಪದನ ಕಿತ್ತಾಕಿ ಆ ಜಾಗಕ್ಕೆ ನಮ್ಮಿಬ್ಬರ ಹೆಸರು ಸೇರಿಸ್ಬೇಕು. ಹಾಗೆ ಪ್ರೀತಿ ಮಾಡಿ ತೋರಿಸ್ತೀನಿ. ಮತ್ತೆ ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀಯಾ? ಕೊಡು. ಇಲ್ಲ ರೌಡಿಗಳ ಕೈಲಿ ಓಡಿಸ್ತೀಯಾ? ಓಡಿಸು. ಮೀಡಿಯಾಗಳ ಮುಂದೆ ಅವಮಾನ ಮಾಡ್ತೀಯಾ? ಮಾಡು. ಇಲ್ಲ ನೀನೇ ನಿನ್ ಕೈಯಾರ ಚಾಕುವಿಂದ ಚುಚ್ತೀಯಾ? ಚುಚ್ಚು. ಆದ್ರೆ ಪ್ರೀತಿ ಮಾಡಲ್ಲ ಅಂತ ಮಾತಲ್ಲಿ ಮಾತ್ರ ಚಾಕು ಹಾಕ್ಬೇಡ. ನನ್ ಲೈಫ್ಗೆ ಚಾಕು ಹಾಕಿ ಚುಚ್ಚಿರೋದು ನೀನು. ಗೊತ್ತಾ ನಿಂಗದು? ನಮ್ಮಪ್ಪ 3 ವರ್ಷಕ್ಕೆ 15 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಜೊತೆಗೆ ಆ ಸ್ಟೇಟ್ ಅಲ್ಲಿರೋ ನಂಬರ್ 1 ಸೂಪರ್ ಸ್ಟಾರ್ ಜೊತೆಗೆ ನನ್ ಮದ್ವೆನೂ ಫಿಕ್ಸ್ ಮಾಡಿದ್ರು. ಆದ್ರೆ ನಿನ್ನ ಶಾರ್ಟ್ ಫಿಲ್ಮ್ ಇಂದ ನನ್ ಮದ್ವೆ ಕ್ಯಾನ್ಸಲ್ ಆಗೋಯ್ತು. ಆ ಸ್ಟೇಟ್ ಅಲ್ಲಿರೋ ಸೂಪರ್ ಸ್ಟಾರ್ ಜೊತೆ ಮದ್ವೆ ಕ್ಯಾನ್ಸಲ್ ಆಗಿದ್ದಕ್ಕೆ ಇಷ್ಟು ಬಾಧೆ ಬೀಳ್ತಾ ಇದೀಯಾ? ಅಲ್ಲಿರೋ ಸೂಪರ್ ಸ್ಟಾರ್ ಹೊಟ್ಟೆ ಹೊರ್ಕೊಬೇಕು. ಅಷ್ಟು ಸೂಪರ್ ಆಗಿ ನಾನ್ ನಿನ್ ನೋಡ್ಕೊಳ್ತೀನಿ. ಹೇಯ್, ಯಾಕೆಷ್ಟು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ ನೀನು? ಈ ನಿನ್ ಕಿತ್ತೋಗಿರೋ ಡೈಲಾಗ್ಸ್ನೆಲ್ಲ ನೀನ್ ಸಿನಿಮಾದಲ್ಲಿ ಯೂಸ್ ಮಾಡ್ಕೋ. ನೋಡ್ದವ್ರು ವಿಸಿಲ್ ಜೊತೆ ಚಪ್ಪಾಳೆ ತಟ್ಬೋದು. ನೀನ್ ಈ ತರ ಕ್ಯಾತೆ ತೆಗಿತ್ಯಾ ಅಂತಾನೆ ಅವತ್ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನೀನ್ ನನ್ ತಂಟೆಗೆ ಬರ್ದಿರೋ ತರ ವಾರ್ನಿಂಗ್ ಕೊಡ್ಸಿದ್ದು. ನಿನಗದು ಅರ್ಥನೇ ಆಗ್ತಿಲ್ಲ. ನಾನು ಏನ್ ಮಾಡ್ಲಿ ಈಗ? ನೋಡು, ಲೈಫಲ್ಲಿ ಯಾವತ್ತೂ ಪ್ರಾಕ್ಟಿಕಲ್ ಆಗಿರ್ಬೇಕು. ಆರ್ಟಿಫಿಷಿಯಲ್ ಆಗಿದ್ರೆ ನಾಟಕ ಆಡ್ತಿದ್ಯಾ ಅಂತ ಯಾರು ನಿನ್ನ ಹತ್ರನೂ ಸೇರ್ಸಲ್ಲ. ಪ್ರಾಕ್ಟಿಕಲ್ ಆಗಿರೋದನ್ನ ಪ್ರಾಕ್ಟೀಸ್ ಮಾಡು, ಒಳ್ಳೆ ಡೈರೆಕ್ಟರ್ ಆಗ್ತೀಯಾ. ಪ್ರೀತಿ ಪ್ರೇಮ ಅಂತ ವೇಸ್ಟ್ ಪದಗಳನ್ನ ಇಟ್ಕೊಂಡು ನನ್ ಟೈಮ್ ವೇಸ್ಟ್ ಮಾಡಬೇಡ. ಗುಡ್ ಬೈ. ರೂಪಾ, ಮತ್ತೆ ಇದೇನಾದ್ರೂ ರಿಪೀಟ್ ಆದ್ರೆ ನಮ್ ಫ್ರೆಂಡ್ಶಿಪ್ಗೂ ಗುಡ್ ಬೈ ಹೇಳ್ಬೇಕಾಗುತ್ತೆ. ಕೈಲಾಗ್ದೋನು ಮೈ ಪರ್ಚ್ಕೋತಾನೆ ಅಂತ ಕೇಳಿದ್ದೆ, ಈಗ ನೋಡ್ತಾ ಇದ್ದೀನಿ. ಟೆರರಿಸ್ಟ್ ಕಡೆ ಇವರು. ಹೃದಯ ಅನ್ನೋ ಸಿಟಿ ಕಂಡ್ರೆ ಸಾಕು, ಪ್ರೀತಿ ಅನ್ನೋ ಬಾಂಬ್ ಹಾಕಿ ಎಸ್ಕೇಪ್ ಆಗ್ಬಿಟ್ಟು ಹೋಗ್ಬಿಡ್ತಾರೆ. ಪ್ರಪಂಚದಲ್ಲಿ ಉಸಿರುವಳಿ ನಂಬೋದು, ಆದರೆ ಈ ಹುಡುಗಿಯರು ಮಾತ್ರ ನಂಬಾರ್ದು. ಪಾಪ ಉಸಿರುವಳಿ 7 ಬಣ್ಣನ ಮಾತ್ರ ಬದಲಾಯಿಸತ್ತೆ. ಆದರೆ ಈ ಹುಡುಗಿರು ಏಷ್ಯನ್ ಪೇಂಟ್ ಮೆನು ಕಾರ್ಡ್ ಥರ ಬಣ್ಣ ಬದಲಾಯಿಸ್ತಾನೆ ಇರ್ತಾರೆ. ಬಣ್ಣ ನೋಡಿ ನಾವು ಬಕ್ರಗಳಾಗ್ತೀವಿ ಅಷ್ಟೇ. ಎಲ್ಲಿವರೆಗೂ ಲವ್ ಮಾಡೋ ಹುಡುಗರು ಇರ್ತಾರೋ ಅಲ್ಲಿವರೆಗೂ ಡವ್ ಮಾಡೋ ಹುಡುಗಿರು ಡೌಟೇ ಇಲ್ಲದೆ ಪಕ್ಕದಲ್ಲೇ ಕುಂತಿರ್ತಾರೆ.
ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ನೋಡೋ, ಆಗಿದ್ದಾಗೋಯ್ತು. ನಾವು ಮಾಡ್ಬೇಕಾಗಿರೋದು ಇನ್ನೂ ತುಂಬ ಕೆಲಸ ಇದೆ, ಅದ್ರ ಕಡೆ ಗಮನ ಕೊಡು. ನಾನ್ ಮಾಡೋ ಮೊದಲನೇ ಕೆಲಸ ನನ್ನ ಪ್ರೀತಿಗೆ ಸೋಲಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋದು. ನಾನ್ ಮಾಡೋ ಕೊನೆ ಕೆಲಸ ನನ್ನ ಪ್ರೀತಿಗೆ ಸಾವಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋದು. ಏಯ್, ಬುದ್ಧಿಗಿದೆಯೇನೋ? ಲೈಫ್ ಇಸ್ ಫಸ್ಟ್, ಎವ್ರಿಥಿಂಗ್ ಇಸ್ ನೆಕ್ಸ್ಟ್ ಅಂತಿದ್ದವನು ಈಗ ಪ್ರೀತಿನೇ ಫಸ್ಟ್, ಪ್ರೀತಿನೇ ಲಾಸ್ಟ್ ಅಂತಿದ್ಯಲ್ಲೋ. ಎಲ್ರಿಗೂ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ, ಆದ್ರೆ ನಾನು ಬುದ್ಧಿ ಇದ್ದು ಕೆಟ್ಟೆ. ನನ್ನಂತವನ್ಗೆ ಪ್ರೀತಿ ಇಷ್ಟು ಕಾಡಿಸ್ತಾ ಇದೆ ಅಂದ್ರೆ ಪಾಪ ಅಮಾಯಕ ಹುಡುಗರ ಗತಿ ಏನು? ಈ ಪ್ರಪಂಚದಲ್ಲಿ ಪ್ರೀತಿ ಅನ್ನೋದು ಸತ್ಯನಾ ಇಲ್ಲ ಭ್ರಮೆನಾ ಅಂತ ನಂಗೆ ಗೊತ್ತಾಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಇವನ್ ಕ್ಯಾಲ್ಕುಲೇಷನ್ನೇ ಗೊತ್ತಾಗ್ತಿಲ್ವಲ್ಲ.